ಇದೊಂದು ಅಲ್ಲಾಡ್ತಾ ಇರ್ತದೆ. ಏನ್ ಅಲ್ಲಾಡ್ತಾ ಇರ್ತದೆ? ವಾಚ್ ಬೇರೆ ಏನು? ವಿಕಾಸ್ ತಮ್ಮ ಚೆನ್ನಾಗಿದೆ ನಿಂದು. ಸೆಡೆ ಎತ್ತಿರೋ ತನ ಐತೆ, ಏನು ಸೆಡಿತಾರ ಕತ್ಲಲ್ಲಿ ಕಾಣ್ತಾನೆ ಇಲ್ಲ. ಇದು ರೊಮ್ಯಾಂಟಿಕ್ ಪರ್ಫ್ಯೂಮ್ ಅಂದ ಮೋಸ್ಟ್ ನಂಬರ್ 1 ಪರ್ಫ್ಯೂಮ್ DNG ಅಲ್ಲಿ. ಇವ್ರಿಗೆ ಹಾಕ್ಬಿಟ್ರೆ ತಪ್ಕೋತಾರೆ. ನೋಡಿ ಇದರಲ್ಲಿ 50,000 ರೂಪಾಯಿ ವಾಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಾಚ್ ತಗೊಳಕ್ಕೆ ಮಾಲ್ಗೆ ಬಂದಿದೀವಿ. ನೀವೇ ನೋಡಿ ಹೆಂಗಿರುತ್ತೆ ವಾಚ್ ತಗೊಳ್ಳೋದು ಅಂತ. ಫೋರಮ್ಗೆ ವಾಚ್ ಚಿಂಟು ತಗೋತೀನಿ ಅಂತ ಹೇಳ್ದ, ಅದಕ್ಕೆ ಕೊಡಿಸ್ತಾ ಇರೋದು ವಿಕಾಸ್ ಅಂತೆ. ಮಾಡ್ತಾ ಇರೋದು ಚಿಂಟುಗೆ. ಇದು ಬ್ಲಾಗ್ ಮಾಡಕ್ಕೆ ಅಂತ ಮತ್ತೆ ಈಚೆ ಕರ್ಕೊಂಡ್ ಬಂದಿದ್ದೆ. ಮೊದ್ಲೇ ಫಸ್ಟ್ ಇಂದ ಬಾಂಬ್ ಎಲ್ಲ ಹೋಯ್ತು ಅಂತ ಚೆಕ್ ಮಾಡಿದ್ವಿ. ನಾವು ಬಾಂಬ್ ಇಡಂಗ ಇದೀವಿ. ವಿಕಾಸ್ ಎಷ್ಟು 1,000 ರೂಪಾಯಿದು ಗಿಫ್ಟ್ ಕೊಡಿಸ್ತಾ ಇದೀರ ಚಿಂಟುಗೆ? 30,000-40,000. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಒಳಗಡೆ ಹೋಗಿ ನೋಡೋದ ಎಷ್ಟು 1,000 ರೂಪಾಯಿ ಅಂತ. ಚಿಂಟು ಈ ಸಿಲ್ವರ್ ಗೋಲ್ಡ್ ಒಂದೆಲ್ಲ ಅಂತವನೆ, ನಗಾಡ್ತವನೆ. ಬರೀ ಅಣ್ಣ ನನ್ನ ಬ್ಲಾಗ್ ಅಲ್ಲಿ ತೋರ್ಸ್ಕೊಡಿ, ನಾನು ಬರೀ ನಗಾಡ್ತಾ ಇರ್ತೀನಿ ಅಂತಂದ. KFC ಅದು ಎಲ್ಲ ಇವತ್ತು ಕ್ಯಾಶ್ ತೋರ್ಸ್ಲಾ? ತೋರ್ಸು. ಜೋಬಿಂದ ತೆಗಿಯೋ ಹೊಸ್ತಾಗಿ 50,000 ಮಡಗಿದಾನೆ. ಬನ್ನಿ ಗೈಸ್, ಗಿಫ್ಟ್ ಕೊಡ್ಸೋಣ ನಮ್ಮ ಫ್ರೆಂಡ್ಗೆ. ನಾನು ಹೇಳ್ತಾ ಇದೀನಿ, ಅದಕ್ಕೆ ನನ್ಗೊಂದ್ 10,000 ಕೊಡು, ನಾನೊಂದು ವಾಚ್ ತಗೋತೀನಿ ಅಂತ. ಬನ್ನಿ ಅಣ್ಣ, ನಿಮ್ಗಿಂತ ಹೆಚ್ಚಾ ಆಯ್ತು ಅನ್ಸುತ್ತೆ. ಕತ್ಲಲ್ಲಿ ಕಾಣ್ತಾನೆ ಇಲ್ಲ. ಹಂಗಾದ್ರೆ ಇದು ಹಾಕ್ಬಿಡಕಣ. ನಾನು ಸ್ಯಾಮ್ಸಂಗ್ ಇರ್ತಾರ ಆಯ್ತೀನಿ. ಕಷ್ಟ ಅವನ್ ತರ ಆಗೋದಲ್ಲ. ಹೋಗಿ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ನೋಡಿ. ಲೈಟ್ ಹಾಕಿದ್ರು ಕಾಣ್ತಾ ಇಲ್ಲ ಇವರು. ಅಷ್ಟು ಹಿಂಡ್ಬಿಟ್ರು, ನನ್ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ವಿಕಾಸ್ ಇದ್ರಲ್ಲಿ ಯಾವ್ದು ಬೇಕು ಹೇಳಿ ನಾನು ನಿಂಗೆ ತಕೊಡ್ತೀನಿ. ಅದು ಬೇಡ. ಇದ್ರಲ್ಲಿ ನೋಡಿ, ಈ ಬಟ್ಟೆಲಿ ಯಾವ್ದು ಕೇಳ್ತಾರೋ ಕೊಡ್ಬೇಕಿಲ್ಲ. ಯಾರು ಹಂಗೆಲ್ಲ ಇಲ್ಲ, ಅವನೇ ಹಾಕಬೇಕು. ಗೈಸ್ 50,000 ವಾಚ್ ತಗೊಳಕ್ಕೆ ಎಂಟ್ರಿ ಆಗಿದೀವಿ. ವಾಚ್ ತಗೊಳಕಲ್ಲ, ವಾಚ್ ಕೊಡ್ಸಕ್ಕೇನ್ರಿ ನಾವು. ಕಟ್ ಮಾಡಿ ಹಂಗಾರೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಲ್ ಹಿಡಿಯುತ್ತೆ. ಈಗ ಕಾಣಲ್ಲ 3 ಜನ. 6 ಬಾಲ್ 3 6 ಹೊಡೆದಿದ್ದೀನಿ. ನೆಕ್ಸ್ಟ್ ಮಸಾಜ್ ಮಾಡ್ಸ್ಕೊಳ್ಳೋಣ. 6 ಬಾಲ್ 3 6 ಬ್ಯಾಟಿಂಗ್ ಕೊಟ್ರೆ ಬರೀ ಬಾಲ್ ಎತ್ಕೊಬರಕ್ ನಿಲ್ಸವ್ರಿ. ಬಾಲ್ ಎತ್ಕೊಬರಕ್ ನಿಲ್ಸವ್ರೆ. ಬಾಲ್ ಎತ್ಕೊ ಬಂದು ಸುಸ್ತಾಗ್ಬಿಟ್ಟವನೆ, ಮೈಕೆಲ್ಲ ನೋವಂತೆ. ಬಾಲ್ ಎತ್ಕೊಂಡ್ ಎಲ್ಲ ಹರಿದೀನಿ. ಆಗಿದ್ದಾಗೋಯ್ತು, ಮುಚ್ಚಲ್ಲ ಬಾಯಿದೆ. ಲೈಫ್ ಚೇಂಜ್ ಆಗ್ಬೇಕು ಅಂದ್ರೆ ಲೈಫ್ ಸ್ಟೈಲಿಗೆ ಬರ್ಬೇಕು. ಇವತ್ತು ಚಿಂಟುಗೆ ಹೇಳಿದೀನಿ, ಚಿಂಟು ಇನ್ನೊಂದೂವರೆ ವರ್ಷ ಬಿಟ್ಟು ನಾನು ನಿಂತರ ಆಯ್ತೀನಿ ಅಂತ. ಈಗ ಇವ್ನು ವಾಚ್ ತಗೊಂಡವನೆ, ನಾನು 1.5 ವರ್ಷ ಬಿಟ್ಟು ಅದೇ ವಾಚ್ ತಗೋತೀನಿ, ಅದೇನಾದ್ರೂ ಆಗ್ಲಿ. ಬಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಇನ್ನೊತ್ ಬೇಕಾ? ಇದೇನು ಹೋಯ್ತಾನಿಲ್ಲ, ನಿಂತ್ಕೊಬಿಟ್ಟೆ. ಓ, ವಿಕಾಸ್ ಬಂದ್ರೆ ಮಾತ್ರ ಅದು ಹತ್ತದ ಹೋಗೋದಂತೆ. ಆನ್ ಆಗಲ್ಲ. ಸ್ಟಾರ್ಟ್ ಆಗಿದೆ ಗೊತ್ತು. ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ. ನೋಡಿ ಇದ್ರಲ್ಲಿ 50,000 ರೂಪಾಯಿ ವಾಚು. ವಿಕಾಸ್ ಯಾವ್ದು ಹೇಳ್ರಿ? ನಾನು ಹುಡುಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅವ್ನು ಯಾವ್ದು ತಗೋತೀನಿ ಅಂತ ನಾನು ತೋರಿಸ್ತೀನಿ. ಬಂದ್ರೆ ಬರುತ್ತೆ, ಹೋದ್ರೆ ಶಾಕ್ ಆಗ್ಬೇಡಿ. ಇದೇ ವಾಚು ನಾನು ಹೇಳ್ತಿದ್ದೀನಿ, ಗೋಲ್ಡ್ ತಗೋ ಅಂತ. ಅದಕ್ಕೆ ನಾನೇ ಚಿನ್ನ ಅಣ್ಣ ಸಿಲ್ವರ್ ಹಾಕತೀನಿ. ನಮ್ ಮೇಟ್ಗಳಿಗೆ ರಿಚೆಸ್ಟ್ ಪರ್ಸನ್ ಅಂತ. ಸೆಡೆ ಎತ್ತಿರೋ ತನ ಐತೆ, ಏನು ಸೆಡಿತಾರ. ಹೌದಾ ಯಜಮಾನ್ರೆ? ಒಮ್ಮೆ ತೋರ್ಸಿರ್ತೀನಿ. ಯಾರು ಹುಡುಗಿರ್ ಕಮೆಂಟ್ ಹಾಕಿದ್ರೆ ನಿಮ್ಗೆ ಹೇಳ್ತೀನಿ. ನಾನೇ ಹುಡುಕಿ ಹೋಗ್ತೀನಿ. ಬೇಡ ಬೇಡ, ಯಾಕೆ ಬೇಡ ಅಣ್ಣ? ಇಲ್ಲೇ ನೋಡಿ ಬೇಜಾರಾಗೈತಾ? ಇಲ್ಲ, ಏನು ಬೇಜಾರಿಲ್ಲ. ಹುಡುಗಿರ್ ಏನಕ್ಕೆ ಸಿಂಗಲ್ ಆಗಿ ಲೈಫ್ ಅಲ್ಲಿ ಸಿಂಗಲ್ ಲೈಫ್. ಯಾರು ಲವ್ ಮಾಡೋರು? ನಾವು ಲವ್ ಮಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ. ಸುಮ್ನೆ ಇವನ್ ಕೊಡಿಸ್ತಾ ಇಲ್ಲ, ಸುಮ್ನೆ ಇವನು ಬರೀ ಪೇ ಮಾಡ್ತಾ ಇರೋದು. ಚಿಂಟು ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡಿಸ್ಕೋ. ಜಾಸ್ತಿ ಅಲ್ಲಾಡ್ತಾ ಇರ್ತದೆ. ಏನ್ ಅಲ್ಲಾಡ್ತಾ ಇರ್ಲ? ವಾಚ್ ಬೇರೆ ಏನು? ಕೆಟ್ಟದನ್ನ ಎಂಜಾಯ್ ಮಾಡಕ್ ಶುರು ಮಾಡಿದಿರಾ. ಬ್ಯಾಡ್ ಈಸ್ ವೆರಿ ವೆರಿ ಗುಡ್ ಫಾರ್ ಯು. ಚಿಕ್ಕವ್ರಿರ್ಲಿ ದೊಡ್ಡವ್ರಿರ್ಲಿ ಏನೇ, ಮದ್ವೆ ಆದ್ರೆ ಸಾಕು. ಮದ್ವೆ ಆದ್ರೆ ಸಾಕಾ? ಚೆನ್ನಾಗಿರ್ಬೇಕು. ಯಾವ್ ಚೆನ್ನಾಗಿರ್ಬೇಕು? ಅದು ತಮ್ಮ. ವಿಕಾಸ್ ತಮ್ಮ ಚೆನ್ನಾಗಿದೆ ನಿಂದು.
ಹೇಳಿ ನೀವು ಸಲ್ಮಾನ್ ಈ ತರ ಡೈಲಾಗ. ರಾಕಿ ಬೈದ್ ಹೇಳಿ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಬ್ಯಾಡ ಬಟ್ಟೆಗೆ ಹಾಕ್ಬಿಡು 3 ದಿವಸಕ್ಕೆ ಒಂದ್ಸಲ ಚೆನ್ನಾಗಿ ನೋಡೋಣ. ರೊಮ್ಯಾಂಟಿಕ್ ಪರ್ಫ್ಯೂಮ್, ಇದು ರೊಮ್ಯಾಂಟಿಕ್ ಪರ್ಫ್ಯೂಮ್ ಅಂದ ಮೋಸ್ಟ್ ನಂಬರ್ 1 ಪರ್ಫ್ಯೂಮ್ DNG ಐತಿ. ಇವ್ರಿಗೆ ಹಾಕ್ಬಿಟ್ರೆ ತಪ್ಪು ಸರ್. ಆಮೇಲೆ ಸುಮ್ಮನೆ ಇಲ್ಲಿರೋರು ಯಾರು ಬಂದು ತಪ್ಪು ಚಿಪ್ಕೊಬಿಟ್ರು. ಇಲ್ಲೆಲ್ಲ ಐಸ್ ಕ್ರೀಮ್ ತೋರ್ಸು. ಐಸ್ ಕ್ರೀಮ್ ತಿನ್ಕೊಂಡು ಈಗ ಬಿರಿಯಾನಿ ತಿನ್ನೋದು. ಬಿರಿಯಾನಿ आइसक्रीम खाओगी कश्मीर जाओगी शोरों में भड़के जिया ನೆಕ್ಸಸ್ ಮಾಲ್ ಇಂದ ಎಕ್ಸಿಟ್ ಆಗಿ ಬಿರಿಯಾನಿ ತಿನ್ನಕ್ ಹೋಗ್ತಾ ಇದೀವಿ. ಬಿರಿಯಾನಿ ನಿಮ್ಗೂ ಬೇಕಂದ್ರೆ ಬನ್ನಿ. ಎಲ್ಲ ಕರ್ಕೊ ಹೋಗ್ತಿದ್ದಾನೆ. ಒಳ್ಳೆ ಜಾಗ ಅಂತೆ, ಹಿಡನ್ ಸ್ಪಾಟ್ ಅಂತೆ. ನೋಡೋಣ ಹೆಂಗಿರ್ತದೆ ಅಂತ. ಯಾರಿಗಾರು ಗೊತ್ತಿರ ನೋಡ್ತೀವಿ. ಈ ಸರ್ಕಲ್ ನೋಡಿ, ಈ ಸರ್ಕಲ್ ಫಿಲಮಿನ ಚರ್ಚ್ ಹಿಡನ್ ಸ್ಪಾಟ್ಗೆ ಕರ್ಕೊ ಹೋಗ್ತಿದ್ದಾರೆ ನೋಡಿ. ತಲೆ ಮಾಂಸ ಬೆಂಕಿ. ಮಟನ್ ಅಲ್ಲಿ ಒಳ್ಳೆ ಟೇಸ್ಟ್ ಅಂತ ಬಂದ್ರೆ ತಲೆ ಮಾಂಸನೇ ಅದ್ದೂರಿ ಟೇಸ್ಟ್ ಬರೋದು. ಕೈ ಎಂಟೆಂಟ್ ಆಗೋದು ಅದೇ. ಕೈ ಎಂಟೆಂಟ್ರಲ್ಲಿ ಒಳ್ಳೆ ಟೇಸ್ಟ್. ತಿಂತಾ ಇದ್ರೆ ಸಕ್ಕತ್ತಾಗಿರ್ತದೆ. ನನ್ ತಲೆ ಮಾಂಸ ಇಷ್ಟ ಇಲ್ಲ ಅಂತಲ್ಲ, ಕೈ ಎಂಟೆಂಟ್ ಐತಲ್ಲ ಅದಾಗಲ್ಲ. ಸುಖಿಪಾಲ್ ಒಂದು 3 ಬಿರಿಯಾನಿ. ಸುಕ್ಕಿಪಾಲ್ ಅಂದ್ರೆ ಏನು? ನಮ್ ಪೀಸು ಒಂದ್ ಪೀಸ್ ಇಲ್ಲ, ಒಂದೇನು ಹಾಕ ತಿಂತವನೆ. ಇಂಥವನ್ನ ಜೊತೆ ಕರ್ಕ ಒಂದಿನ ಊಟ ತಿನ್ನೋದ್ರಲ್ಲಿ ಯಾವಾಗ್ಲೂ ಫ್ರೆಶ್ ಇರ್ಬೇಕು. ನಮ್ಗೇನ್ ಗೊತ್ತು, ತಿನ್ನೋದು ಗೊತ್ತು, ಕುಡಿಯೋದು ಗೊತ್ತು, ಮಜಾ ಮಾಡೋದು ಗೊತ್ತು. ಅದ್ರಲ್ಲಿ ತಿನ್ನೋದ್ರಲ್ಲಿ, ಬೇರೆದ್ರಲ್ಲಿ ಲಾಸ್ಟ್ ಓಡೋದ್ರಲ್ಲಿ. ಇವನ್ ಕೈಲಿ 5 ಕಿಲೋಮೀಟರ್ ಓಡಿಸಿ ತಿಪ್ಪರ್ಲ ಹಾಕೋರಿ 2 ಕಿಲೋಮೀಟರ್ ಓಡಲ್ಲ. 200 ಮೀಟರ್ ಫಾಸ್ಟ್ ಆಗಿ ಓಡ್ತಾನ. ಆಗಲ್ಲ ಓಡಿದ್ರೆ ಬಿರಿಯಾನಿ ಬತ್ತು ಒಂದು ಬಿರಿಯಾನಿ ಏನ್ ತಲೆಗಿಲೆ ಕೊಟ್ಬಿಟ್ಟು ಒಂದೇ ಪೀಸ್. ಚಿಲ್ಲಿ ಚಿಕನ್ ಟೇಸ್ಟ್ ಮಾಡಿ ಅಂದ. ನೋಡಕ್ ಹಿಂಗೈತಿ ಅನ್ಕೋಬಿಡಿ, ಅಕ್ಕನ್ ಟೇಸ್ಟ್ ಮಾತ್ರ ಬೆಂಕಿ. ನೆಕ್ಸ್ಟ್ ನಮ್ ಚಪ್ಪೆ, ನಮ್ ಚುರ್ಮುರಿ ಅಲ್ಲ, ನಮ್ ಪ್ರಶಾಂತ್ ಎಲ್ಲಾರನ್ನ ಕರ್ಕೊಬರ್ತೀವಿ. ಚಿಲ್ಲಿ ಚಿಕನ್ ಮಾತ್ರ ಒಳ್ಳೆ ಟೇಸ್ಟ್. ಸಕ್ಕತ್ತಾಗಿದೆ. ಯಾವ್ದು ಹೊಸ ಹೆಸರು, ಸುಜಿಪಾಲ್ ಅಂತ. ಚೆನ್ನಾಗಿ ತಿಂದಿದೀವಿ, ಒಳ್ಳೆ ಬೆಟ್ಟಿಂಗ್. ಆ ಪ್ರೈಸ್ ಕೇಳ್ದ, ರೈಸ್ ಇಲ್ಲ ಅಂತಾನೆ ಅಂದ್ಬಿಟ್ರು ಅವನಿಗೆ. ಬ್ಯಾಟಿಂಗ್ ಮಾಡ್ಕೊಂಡು ಹಿಡನ್ ಸ್ಪಾಟ್ ಅಲ್ಲಿ ಸಕ್ಕತ್ತಾಗಿದೆ ಊಟ. ಎಲ್ಲ ಊಟ ಮುಗಿಸ್ಕೊಂಡು ಈಗ ಹೋಯ್ತಾ ಇದೀವಿ. ಬಾಯ್, ಮನೆಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಬಾಯ್.